ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ವಿರುದ್ಧ ಅಬ್ಬರಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದು, ಮೋದಿ ಪ್ರಧಾನಿಯಾಗಿ ಸರ್ಕಾರ ಬಂದ ತಕ್ಷಣ ಈ ಸರ್ಕಾರದ ದಿನಗಣನೆ ಪ್ರಾರಂಭ ಆಗುತ್ತೆ, 6 ತಿಂಗಳು ಅಥವಾ 1 ವರ್ಷದಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬಂದೇ ಬರುತ್ತೆ ಅಂತ ಹೇಳಿ ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದ ಅವರು, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರಗಾಲ ಗ್ಯಾರಂಟಿ, ಭ್ರಷ್ಟಾಚಾರ ಗ್ಯಾರಂಟಿ, ಅಭಿವೃದ್ಧಿ 0 ಗ್ಯಾರಂಟಿ ಫಿಕ್ಸ್. ಹೀಗಾಗಿ ಇವರು ಲೋಕಸಭಾ ಚುನಾವಣೆಯನ್ನ ಸೋಲೋದು ಕೂಡ ಗ್ಯಾರಂಟಿ. ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ, ಸಿದ್ದರಾಮಣ್ಣ ಅನುಭವಿ ಆಡಳಿತಕಾರ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಅವರು 10 ತಿಂಗಳ ಆಡಳಿತ ನೋಡಿದಾಗ ಅವರ ಅನುಭವನೇ ಬೇರೆ ಅಂತ, ಆಡಳಿತವೇ ಬೇರೆ ಅನ್ನೋದನ್ನ ತೋರಿಸ್ತಾ ಇದೆ ಅಂತೇಳಿ ಕುಟುಕುವ ಕೆಲಸವನ್ನ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಗ್ರಾಮ ನನ್ನ ಮನದಾಳದಲ್ಲಿ ಅಚ್ಚಿ ಹೇಳಿರುವಂತ ಒಂದು ಗ್ರಾಮ. ಅಕ್ಕನ್ನ ಇಲ್ಲಿ ಕೊಟ್ಟಿದ್ರು. ನಾನು ಸಣ್ಣವನಿದ್ದಾಗ ಬೇಸಿಗೆಗೆ ಇಲ್ಲೇ ಬರ್ತಿದ್ವಿ. ಇಲ್ಲೇ ತೋಟದ ಇದರಲ್ಲಿ ಬಾವಿಯಲ್ಲಿ ಸ್ನಾನ ಮಾಡ್ತಿದ್ವಿ. ಇನ್ನ ನೆನಪಿದೆ ನಮ್ಮ ಅಂಚಿನ ಮನೆ ಗೌಡದ್ದು. ಆಮೇಲೆ ಮಾವಿನ ಅಡಿ ಹಾಕ್ತಿದ್ರು. ನಾವು ಹುಬ್ಬಳ್ಳಿಯವ್ರಿಗೆ ದುಡ್ಡು ಕೊಟ್ಟು ಮಾವಿನ ಹಣ್ಣು ತಿಂದು ರೂಢಿ. ಇಲ್ಲಿ ಹಂಗ ಅಡಿ ಹಂಗ ಮೇಲೆ ರಾಶಿ ಪುಕ್ಕಟ ಇರ್ತದೆ, ಜಗ್ಗಷ್ಟು ತಿಂದ್ಬಿಡ್ತಿದ್ವಿ. ಆ ಎಲ್ಲ ಸವಿ ನೆನಪಿದೆ. ಮತ್ತ ನಮ್ಮ ಲಕ್ಕಿಕಪ್ ಕ್ರಾಸ್ನಿಂದ 2 ಬದಿ ಗಿಡ ಇದ್ವು, ಅದು ರಸ್ತೆ ಇರಲಿಲ್ಲ. ಹಳ್ಳಿಯ ಅತ್ಯಂತ ಸೌಂದರ್ಯದ ವಾತಾವರಣ ಬೊಮ್ಮನಹಳ್ಳಿ. ಈಗ ಸ್ವಲ್ಪ ವಾಣಿಜ್ಯ ಕೇಂದ್ರವಾಗಿ ಅಭಿವೃದ್ಧಿಯಾಗಿದೆ. ಬೊಮ್ಮನಹಳ್ಳಿಯಲ್ಲಿ ರಾಜಕೀಯವಾಗಿ ಪ್ರಜ್ಞೆ ಇರುವಂತ ಜನ, ಬೊಮ್ಮನಹಳ್ಳಿ ಸುತ್ತಲಿರೋರು ರಾಜಕೀಯವಾಗಿ ಪ್ರಜ್ಞೆ ಇರುವಂತ ಜನ. ಹಾನಗಲ್ ತಾಲೂಕಿನ ಜನರೇ ಬಹಳ ರಾಜಕೀಯ ಪ್ರಜ್ಞೆ ಇರುವಂಥವು. ನೀವು ಯಾವಾಗ ಯಾರನ್ನ ಏರಿಸ್ತಿರೋ, ಯಾವಾಗ ಇಳಿಸ್ತಿರೋ, ಎಷ್ಟು ಚಂದ ಮಾಡಿದ್ರಿ ಅಂದ್ರೆ, ಒಂದು ಉದಾಸಿಯವರು ಒಂದು ತಹಸೀಲ್ದಾರ್, ಉದಾಸಿಯವರು ತಹಸೀಲ್ದಾರ್. ಅವರೆಲ್ಲಿ ಬೇಸರ ಮಾಡ್ಕೊಂತಾರ, ಇವ್ರು ಕೊಡೋದು, ಇವರೆಲ್ಲಿ ಬೇಸರ ಮಾಡ್ಕೊಂತಾರೆ, ಅವ್ರು ಕೊಡೋದು. ಆದ್ರೆ ಅವರಿಬ್ರು ಇದ್ದಾಗ ರಾಜಕೀಯ ಚಂದ ಇತ್ತು. ಚುನಾವಣೆಗೆ ಅಷ್ಟೇ ರಾಜಕೀಯ ಸೀಮಿತ ಇತ್ತು. ಅಭಿವೃದ್ಧಿ ಕೆಲಸ ಅವರವರ ಶಕ್ತಿ ಏನಿದೆ ಅದನ್ನೆಲ್ಲ ಮಾಡ್ತಾ ಇದ್ರು. ಆದರೆ ಅವರು ಕೂಡ ಸೌಹಾರ್ದತೆಯಿಂದ ಇದ್ರು, ಜನರನ್ನು ಕೂಡ ಸೌಹಾರ್ದತೆಯಿಂದ ಇಟ್ಟಿದ್ರು. ಇವತ್ತಿನ ಸರ್ಕಾರ, ಕಾಂಗ್ರೆಸ್ ಪಕ್ಷ ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳಲು ಸಮಾಜ ನಡುವೆ ಅಂತರವನ್ನು ಮಾಡಿ ಸಂಘರ್ಷವನ್ನು ಹುಟ್ಟಾಕ್ತಾ ಇದೆ. ಬಂಧುಗಳೇ, ಇಲ್ಲಿ ಒಂದು ಸರ್ಕಾರ ಇದೆ ಕರ್ನಾಟಕದಲ್ಲಿ. ಸಿದ್ದರಾಮಣ್ಣ ಅವರು ಬಹಳ ಅನುಭವಿ ಆಡಳಿತಗಾರ ಅಂತ ಎಲ್ಲರೂ ಕೂಡ ತಾವೆಲ್ಲ ನಂಬಿ ಇವತ್ತು ಅಧಿಕಾರ ಕೊಡ್ತಾರೆ. ಆದ್ರೆ ಈ 10 ತಿಂಗಳ ಆಡಳಿತವನ್ನು ನೋಡಿದಾಗ ಅವರು ಅನುಭವ ಪಡೆದಿದ್ದ ಬೇರೆ, ಈಗ ಆಡಳಿತ ಮಾಡೋದೇ ಬೇರೆ ಅಂತ ಅನಿಸ್ತಾ ಇದೆ. ಮನುಷ್ಯನ ಗುರಿ ಉದ್ದೇಶ ಬದಲಾವಣೆ ಆಗ್ತಾ ಇರ್ತದೆ. ಈ ಬಾರಿ ಅವ್ರ ಗುರಿ ಉದ್ದೇಶನೇ ಬೇರೆ ಕಾಣಿಸ್ತಾ ಇದೆ. 10 ತಿಂಗಳಲ್ಲಿ ಒಂದು ಸಣ್ಣ ಅಭಿವೃದ್ಧಿ ಕೆಲಸವೂ ಕೂಡ ಯಾವುದೇ ಇಲಾಖೆಯಲ್ಲಿ ಆಗಿಲ್ಲ. ಯಾವುದೇ ಇಲಾಖೆಯಲ್ಲಿ ಆಗಿಲ್ಲ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಆಗಿಲ್ಲ, PWD ಆಗಿಲ್ಲ. ನಾವೇನು ಕೆಲಸ ಮಂಜೂರಾತಿ ಮಾಡಿ ಅರ್ಥ ಆಗಿತ್ತು, ಅವುಗಳನ್ನು ಕೂಡ ಪೂರ್ತಿ ಮಾಡಕ್ ಈ ಸರ್ಕಾರ ಕಡೆಯಿಂದ ಸಾಧ್ಯ ಆಗಿಲ್ಲ. ಯಾಕೆ? ಇವರೇನು